ಮಹಾಭಾರತದಲ್ಲಿ ಶ್ರೀಕೃಷ್ಣ, ರಾಮಾಯಣದಲ್ಲಿ ಶ್ರೀರಾಮ, ಈ ಕಲಿಯುಗದಲ್ಲಿ ಒಬ್ಬ ಬರ್ದೇ ಇರ್ತಾನೆ. ಯಾರೇ ನೀವು? ಇವನು ಅಣ್ಣನ ರೋಪ್ ಹಾಕಿದ್ದ. ನಿನಗೆ ನಿನ್ನ ಮೇಲೆ ಅನುಮಾನ, ಅದಕ್ಕೆ ಮೀಸೆ ಬಿಟ್ಕೊಂಡು ಗಂಡಸು ಅಂತ ತೋರಿಸ್ಕೊತಾ ಇದೀಯ. ನನಗ ಅನುಮಾನನೇ ಇಲ್ಲ. ಉರಿಯೋ ಸೂರ್ಯ ನಂಬ ಸುಡಲ್ಲ, ಬೀದಿಲಿ ಹೋಗೋ ನಾಯಿ ನಂಬ ಕಚ್ಚಲ್ಲ, 700 ಕತೆ ನಂಬ ಓದಿಯಲ್ಲ. ಬೆಂಗಳೂರಲ್ಲಿರೋ ಕೆಲವೊಂದು ಹುಡುಗಿರ ನಮ್ದ್ರ ಮಾತ್ರ ನಡುಬದಿಯ ಹೋಗ್ತಿರ ಕೊಂಡ್ರು. ಈ ಗಂಡಸರು ಜಾತಿ ಒಳ್ಳೆಯವರಾಗಿರೋದಕ್ಕೆ ಈ ಹೆಣ್ಣಿನ ಜಾತಿ ಯಾವತ್ತೂ ಬಿಟ್ಟಿಲ್ಲ. ನೀನ್ ಹಾಕೊಂಡಿರೋ ಮೇಕಪ್, ನೀನ್ ಹಾಕೊಂಡಿರೋ ಕಾಸ್ಟ್ಯೂಮ್ಸ್, ನೀನ್ ನಡೀತಾರೋ ಸ್ಟೈಲ್ಗೆ 60 ವರ್ಷದ ಮುದುಕನೇ ನಿನ್ ಕಡೆ ತಿರುಗಿ ನೋಡ್ತಾನೆ. ಅಂತದ್ರಲ್ಲಿ ಯವ್ವನ ತುಂಬಿಕೊಂಡಿರೋ ಹುಡುಗರು ಬಂದ್ರೆ ತಪ್ಪೇನೆಲೆ? ನಾನ್ ನಿನ್ ಬಗ್ಗೆ ಇಲ್ಲಿ ಕನಸು ಕಾಣ್ತಾ ಇದ್ದೀನಿ. ನಾನೊಬ್ನೇ ಒಳ್ಳೆಯವನು ಹೇಳ್ತಾರೆ, ನಾನೊಬ್ನೇ ಒಳ್ಳೆಯವನು. ರಾಮಾಯಣ ನಡೆದಿರೋದು ನಮ್ಮಿಂದಾನೆ, ಮಹಾಭಾರತ ನಡೆದಿರೋದು ನಮ್ಮಿಂದಾನೆ. ಯಾಕೆ ನೀವು ಆಡ್ತೀರಾ? ರಾಮನ್ ತರ ಒಂದ್ ಹೆಂಡತಿ ಜೊತೆ ಮಲಗ್ದವನು ಯಾವನೂ ಇಲ್ಲ. ಕೃಷ್ಣನ್ ತರ 16,000 ಹುಡುಗಿರ್ನ ಎಂಜಾಯ್ ಮಾಡಿದವನು ಯಾವನೂ ಇಲ್ಲ. ಇನ್ನೆಂದು ಹೇಳಲಿ, ಮೌನ ಮಾತಾಗಲಿ, ಎದುರೆದುರು ಬಂದಾಗ ಹೆದರೆದರಿ ನಿಂತಾಗ ಏಕೋ ಕಾಣೆ ನನ್ನ ಜೀವ ಕೂಗಿ 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 ಹೇಳಿದೆ. ಗಿಣಿ ತರ ಹೆಂಡ್ತಿದ್ರು ಕೋತಿ ತರ ಸ್ಟೆಪ್ನಿ ಬೇಕು. ಗಂಡು ನವಿಲಂದ, ಗಂಡು ಸಿಂಹ ಅಂದ, ಗಂಡು ಆನೆ ಅಂದ, ಎಲ್ಲಾದ್ರಲ್ಲೂ ಗಂಡನ ಮೇಲಿಕೆ ಇಟ್ಟ. ಒಳ್ಳೆ ಅಡಿಗೆ ಕೂಡ ಮಾಡೋದು ಗಂಡಸೆ. ಮಿಂಚು ಎಲ್ಲಿ? ಮಿಂಚಿನ ಮಳೆಯಲ್ಲಿ ಬಂದ ಮಿಂಚು ನೀನೇನಾ? ಕಳ್ಳ, ಕದಿಮ, ಮೋಸ್ಕಾರ, ದಕಾಕೋರ, ತಲೆ ಹಿಡಿಯವನು, ತಲೆ ಒಡೆಯವನು, ಪ್ರತಿ ಒಬ್ರು ನಾನೊಬ್ನೇ ಒಳ್ಳೆಯವನು ಅಂತ ತಿಳ್ಕೊಂಡು ಬದುಕ್ತವನೆ. ಮರಿ ಸೋಮಿನ್ ಕೇಳು, ನಾನೊಬ್ನೇ ಒಳ್ಳೆಯವನು ಅಂತಾನೆ. ಸತ್ಯಾನಂದ ಕೂಡ ನಾನೊಬ್ನೇ ಒಳ್ಳೆಯವನು ಅಂತಾನೆ.